ಪಾತ್ರಕ್ಕೊಬ್ಬ ಬೇಕು ಅಂತ, ಈ ಮನುಷ್ಯನಾದ್ರೂ ಚೆನ್ನಾಗಿರ್ತಾನೆ ಅಂತ ಹೇಳಿ ಅವ್ರು ಬಂದು ಹೇಳಿದ್ರು ಅಂತ ಒಂದು ವದಂತಿ. ಆಮೇಲೆ ನಮ್ಮ ವೀರಣ್ಣವರು ಅವರ ದೃಷ್ಟಿಗೆ ಬಿದ್ದು ಅವರು ನನ್ನ ಸಂಸ್ಥೆನಲ್ಲಿ ತಾನು ಇದ್ದಿದ್ದವನು ಅಂತ ಹೇಳಿ ಅವ್ರಿಗೂ ಬಹಳ ಸಂತೋಷ ಆಯಿತು. ಸರಿ ಕರ್ಕೊಂಡು ಹೋಗಿ ನಮಗೆ ಟೆಸ್ಟ್ ಎಲ್ಲ ಮಾಡಿ ಬಣ್ಣ ಗಿಣ್ಣ ಎಲ್ಲ ಹಾಕಿ, ಸರಿ ನಾಟಕದ ಕುಣಿತ ಗೊತ್ತಿದೆಯಲ್ಲ, ಸಿನಿಮಾದಲ್ಲಿ ಹೇಗಿರ್ಬೇಕು ಒಂದು ನಿಗದಿ ಮಾಡತಕ್ಕಂತಹ ಸ್ಥಳ ಇರುತ್ತೆ, ಅಷ್ಟರಲ್ಲೇ ನಾವು ಎಲ್ಲ ಪ್ರತಿಯೊಂದನ್ನು ಅಭಿನಯ ಮಾಡಿ ತೋರಿಸ್ಬೇಕು. ನಾಟಕದಲ್ಲ ಕೈ ಎಲ್ಲ ಅದು ಇದೆಲ್ಲ ಬೀಸ್ಕೊಂಡು ಜೋರಾಗಿ ಬಾಯಿಗೆ ಎಲ್ಲ ಬಿಟ್ಕೊಂಡು ಕೈಗಿಂಡು ದಪ್ಪನಾಗಿ ಆಲಿಸ್ಕೊಂಡು ಮಾತಾಡೋದು, ಈ ತರ ನಮ್ಮದು. ಸರಿ ಈ ನವರಸಗಳೆಲ್ಲ ತೋರಿಸ್ಬೇಕಂತ ಕ್ಯಾಮರಾ ಮುಂದೆ ಅದು ರನ್ ಆಗ್ತಾ ಇರ್ತದೆ, ಅದು ಫಿಲಮ್ ಓಡ್ತಾ ಇರುತ್ತೆ, ನಾವು ಒಂದೊಂದನ್ನು ಮಾಡಿ ಮಾಡಿ ತೋರಿಸ್ಬೇಕದನ್ನ. ಆ ಥರ ಎಲ್ಲ ಮಾಡಿಸಿ ಏನೋ ನಾನು ಅದನ್ನ ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಇದರ ಇದನ್ನ ನಿಮಗೆ ತಿಳಿಸ್ತೀವಿ ಒಂದು 8 ದಿವಸದಲ್ಲಿ ಅಂತ. 8 ದಿವಸ ಆಗಿ 15 ದಿವಸ ಆದ್ರೂ ಗೊತ್ತಾಗ್ಲಿಲ್ಲ ಆಮೇಲೆ. ಆಮೇಲೆ 15 ದಿವಸದ ಮೇಲೆ ಒಂದು ಪತ್ರ ಬಂತು, ಹೀಗೆ ಈ ತರ ನಿಮ್ಮನ್ನ ಮೂವಿ ಟೆಸ್ಟ್ನಲ್ಲಿ ಮಾಡಿ ನೋಡಿದ್ದು, ಸ್ಕ್ರೀನ್ ಮಾಡಿ ನೋಡಿ ನಮ್ಮ ಚೆಟ್ಟಿಯಾರವರು ಹಾಗೂ ನಮ್ಮ ಡೈರೆಕ್ಟರು ಇವರೆಲ್ಲ ನೋಡಿ ನೀವು ಈ ಪಾತ್ರಕ್ಕೆ ಸಿಂಹ ಅವರಲ್ವಾ ಆಯ್ಕೆ ಆಗಿದ್ದೀರಿ ಅಂತ. ರಾಜ್ ಎಲ್ಲ ಬಗೆಯ ಪಾತ್ರಗಳಲ್ಲಿ ಅಭಿನಯಿಸಿದ್ದರೂ ಇಂದಿಗೂ ಭಕ್ತಿ ಪ್ರಧಾನ ಪಾತ್ರಗಳ ಬಗ್ಗೆ ಅವರಿಗೆ ಅಪಾರ ಒಲವು. ರಾಜ್ ಅಭಿನಯದ ಮೊದಲ 100 ಚಿತ್ರಗಳಲ್ಲಿ 70ಕ್ಕೂ ಹೆಚ್ಚು ಪೌರಾಣಿಕ ಚಿತ್ರಗಳೇ. ಭಕ್ತಿ ಪಾತ್ರಗಳಲ್ಲಿ ರಾಜ್ ಮೈದುಂಬಿ ಅಭಿನಯಿಸುತ್ತಾರೆ. ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡುತ್ತಾರೆ ಅಥವಾ ಆ ಪಾತ್ರವೇ ಆಗಿಬಿಡುತ್ತಾರೆ ಎಂಬುದು ಹೆಚ್ಚು ಸೂಕ್ತ. ಬೇಡರ ಕಣ್ಣಪ್ಪ, ಹರಿಭಕ್ತ, ಓಹಿಲೇಶ್ವರ, ಭಕ್ತ ಕನಕದಾಸ, ಸಂತ ತುಕಾರಾಂ, ಭಕ್ತ ಕುಂಬಾರ ಮುಂತಾದ ಚಿತ್ರಗಳಲ್ಲಿ ಅವರ ಅಭಿನಯ ಅಮೋಘ, ಅನನ್ಯ. ಅನುಜಯಾಳಿದವನ ಬೆಂಕಿ ಮುಕ್ತದಂತೆ ಕಾಯ್ದ ರುಕ್ಮನ, ಅನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ಈತನೀಗ ವಾಸುದೇವನು. ಕ್ರೂರನಾದ ಫಣಿಪ ಬಾಣ ತರಣಿಜನು ನಿರೀಕ್ಷಿಸಿಯಾಗ, ವೀರನೆಚ್ಚೆಯ ಸುಗೆ ಒಪ್ಪುದನ್ನು ಈಕ್ಷಿಸಿ, ಧಾರಿಣಿಯ ಪದದೊಳೌಕಿ ಚರಣ ಭಜಕ ನರನ ಕಾಯ್ದ, ಧಾರಿಣಿಯ ಪದದೊಳೌಕಿ ಚರಣ ಭಜಕ ನರನ ಕಾಯ್ದ, ಭಾರಕರ್ತನಾದ ದೇವ ಈತ ನೋಡಿರೋ ಈತನೀಗ ವಾಸುದೇವನು. ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ. ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಭವ ವೇದ ಸಾರ ಸದಾ ನಿರ್ವಿಕಾರ, ಭವ ವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ, ನಮೋ ನಾದಲೋಲ. ಮರೆತೆ ಮನಸೋತೆ ಹಾಡುತ್ತಲೇ ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ, ಏಕೋ ಏನೋ ಹಾಡುವ ಆಸೆ
ಹೃದಯಕ್ಕೆ ಬಂದಿದೆ. ಅದೇನೋ ಅರಿಯೇ ಒಂದು ತಿಳಿಯೇ ಹರುಷ ತುಂಬಿದೆ. ಓಹೋ ಮುದ್ದಿನ ಮಲ್ಲಿಗೆ ನಾಚುವೆಯೇಕೆ ಮೆಲ್ಲಗೆ. ಮುದ್ದಿನ ಮಲ್ಲಿಗೆ ನಾಚುವೆಯೇಕೆ ಮೆಲ್ಲಗೆ. ಓಹೋ ಮುದ್ದಿನ ಮಲ್ಲಿಗೆ ನಾಚುವೆಯೇಕೆ ಮೆಲ್ಲಗೆ. ಯೋಚನೆ ಹೋಯಿತು ಎಲ್ಲಿಗೆ, ಸೂಚನೆ ಬಂದಿತು ಇಲ್ಲಿಗೆ. ಓಹೋ ಮುದ್ದಿನ ಎಂಥ ರಮ್ಯದ ನೋಟ ನೋಡೆ, ಎಂಥ ರಮ್ಯದ ನೋಟ ನೋಡೆ. ನಿನ್ನಯ ಒಡಲು ನೀರೇ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪಿರಲು. ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರದೊಡವೆ ಬೇಕೆ ನೀರೇ ಬಂಗಾರದೊಡವೆ ಬೇಕೆ. ಮಿಸ್ ಮಿಸ್ ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂದೆ. ಬರೀ ಪುಸ್ತಕ ಮಾತ್ರ ಅಲ್ಲ, ಮತ್ತೆ ಮನಸ್ಸು ಕೂಡ ಅಲ್ಲ. ರಾಜ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಬಹುತೇಕ ಎಲ್ಲ ನಾಯಕಿಯರೊಂದಿಗೂ ಅಭಿನಯಿಸಿದ್ದಾರೆ. ಪಂಡರಿಬಾಯಿ, ಲೀಲಾವತಿ, ಬಿ ಸರೋಜಾದೇವಿ, ಜಯಂತಿ, ಜಯಮಾಲಾ, ಭಾರತಿ, ಆರತಿ, ಕಲ್ಪನಾ, ಲಕ್ಷ್ಮಿ, ಸರಿತಾ, ಅಂಬಿಕಾ, ಮಾಧವಿ ಹೀಗೆ ಅನೇಕ ನಾಯಕಿಯರು. ಆದರೆ ನಿಜ ಜೀವನದಲ್ಲಿ ಮಾತ್ರ ಏಕೈಕ ನಾಯಕಿ. ಪ್ರತಿಯೊಬ್ಬ ಯಶಸ್ವಿ ಗಂಡಿನ ಹಿಂದೆ ಹೆಣ್ಣು ಇರುತ್ತಾಳೆ ಎನ್ನುವ ಮಾತು ಕ್ಲೀಶೆಯಂತೆ ಕಂಡರೂ ರಾಜ್ ಅವರ ಪತ್ನಿ ಪಾರ್ವತಮ್ಮನವರ ವಿಚಾರದಲ್ಲಿ ಇದು ಸಂಪೂರ್ಣ ಸತ್ಯ. ಅದು ನಮ್ಮ ಅಪ್ಪಾಜಿ ವಂಶದವಳು ನಮ್ಮ ಪಾರ್ವತಿ. ಅವಳು ಹುಟ್ಟುವಾಗಲೇ ಅವರು ಹೋಗಿ ಅವಳ ನಾಮಕರಣಕ್ಕೆ ಹೋಗಿ ಆವಾಗಲೇ ಹೆಸರಿಟ್ಟಂತೆ ಇವಳು ನನ್ನ ಮುತ್ತರಾಜು ಹೆಂಡತಿ ಅಂತ ಹೇಳ್ಬಿಟ್ಟು. ಇವಳಿಗೆ 7 ವರ್ಷ ಎಲ್ಲಿ ಆಟ ಪಾಠ ಆಡ್ಕೊಂಡು ಒಂದು ಲಂಗ ಪಂಗ ಹಾಕೊಂಡು ಅಲ್ಲಿ ಬೀದಿಲಿ ಒದ್ದಾಡ್ಕೊಂಡು ಆ ಧೂಳಿನ ಜೊತೆ ಆಟ ಪಾಠ ಆಡ್ಕೊಂಡಿದ್ದವಳು. ಹೋಗಿ ನಮ್ಮ ಅಪ್ಪಾಜಿ ನನ್ನನ್ನ ಅವಳನ್ನ ಕರ್ಕೊಂಬಕಂತ ಅಂತಂದ್ರು. ನನಗೆ ಈ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋಕಿ, ಬಹಳ ಹುಚ್ಚು ನನಗೆ. ಏನ್ ಮಾಡಿದೆ, ಸೈಕಲ್ ತಗೊಂಡು ಬಾಡಿಗೆ ಸೈಕಲ್ ತಗೊಂಡು 8 ಆಣಿ ಕೊಟ್ಟರು ನಮ್ಮ ಅಪ್ಪಾಜಿ. ಆ ಕಾಲದಲ್ಲಿ 8 ಆಣಿ ತಗೊಂಡು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಆದ್ಮೇಲೆ ಅವ್ರಿಗೆ ಲೆಕ್ಕ ಕೊಡ್ಬೇಕು. ಅವ್ರು ಬಹಳ ಶಿಸ್ತು ಆ ವಿಷಯದಲ್ಲಿ. ಸರಿ ಯಡಿಯೂರಿಗೆ ಹೋದೆ. ಯಡಿಯೂರು ಸೈಕಲ್ ತಗೊಂಡು ಯಡಿಯೂರಿಗೆ ಹೋದಾಗ ಇವು ಹೋದ ತಕ್ಷಣ ಇವಳೇ ಸಿಕ್ಬೇಕು ಅಲ್ಲಿ ಬೀದಿಲಿ ಒದ್ದಾಡ್ತಾ ಇದ್ದಾಳೆ. ಹೌದು. ಆವಾಗ ನೋಡಿ ಏನಪ್ಪ ನಮ್ಮ ಅಪ್ಪಾಜಿ ಹೋಗಿ ಇವಳ ಮೇಲೆ ಹಾಕಿ ಈ ತರ ದೃಷ್ಟಿ ಇಟ್ಕೊಂಡು ನನ್ನ ಮಗನ ಕಟ್ಟಬೇಕು ಅಂತ. ಅವಳು ಹೆಗಣ ಇದಾಗಿದೆ, ಅವಳು ಬಣ್ಣ ನೋಡಿದ್ರೆ ಫಜೀತಿ ಆಗಿದೆ ಅಂತ ನನಗೆ. ಸರಿ ಸೈಕಲ್ ಅಲ್ಲಿ ಕರ್ಕೊಂಡೋಗ್ತಾ ಇದ್ದೀನಿ ಅನ್ನೋದೊಂದು ಹೆಮ್ಮೆ ಅಲ್ವಾ. ರಾಜ್ ಗಳಿಸದ ಪ್ರಶಸ್ತಿಗಳಿಲ್ಲ. ಬಂಗಾರದ ಹೂವು,